ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಗ್ರಾಮದಲ್ಲಿ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿದ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಬ್ರಹ್ಮರಥೋತ್ಸವ. ಇನ್ನು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಬ್ರಹ್ಮರಥೋತ್ಸವವು ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಹೋಗುತ್ತಿದ್ದಂತೆ ಭಕ್ತರು ಹಾಗೂ ಗ್ರಾಮಸ್ಥರು ರಥದ ಮೇಲೆ ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನು ಪ್ರದರ್ಶಿಸಿದ ದೃಶ್ಯಗಳು ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ ಡೊಳ್ಳು ಕುಣಿತ, ವೀರಗಾಸೆ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಈ ವೇಳೆ ಹಂದೇನಹಳ್ಳಿ ಗ್ರಾಮಸ್ಥರು ಮಾತನಾಡಿ, ಕಳೆದ 3 ವರ್ಷದಿಂದ ಕೆಲವು ಕಾರಣಗಳಿಂದ ನಮ್ಮ ಗ್ರಾಮದಲ್ಲಿ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಬ್ರಹ್ಮ ರಥೋತ್ಸವವನ್ನು ಆಚರಣೆ ಮಾಡಿರಲಿಲ್ಲ. ಈ ಬಾರಿ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ರಥವನ್ನು ಇನ್ನಷ್ಟು ಶೃಂಗಾರ ಮಾಡಿ ಈ ಬಾರಿ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಬ್ರಹ್ಮ ರಥೋತ್ಸವವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುತ್ತಿದ್ದು, ಭಗವಂತ ಸಕಲರಿಗೂ ಆರೋಗ್ಯ, ಐಶ್ವರ್ಯ ಭಾಗ್ಯ ಕಲ್ಪಿಸಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಕ್ತರು ಹಾಗೂ ಗ್ರಾಮಸ್ಥರು I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help. I had to do it all
ಆನೇಕಲ್ ತಾಲೂಕು ಅಂದೇನಹಳ್ಳಿ ಗ್ರಾಮ. ಈ ಅಂದೇನಹಳ್ಳಿ ಗ್ರಾಮನಲ್ಲಿ ಈ ವರ್ಷಕ್ಕೊಂದ್ಸಲಿ ಜಾತ್ರೆ ಮಾಡ್ತಾ ಇದ್ವಿ. ಈಗ ಈ ಕೋವಿಡ್ ಪ್ಯಾಂಡಮಿಕ್ಕಿಂದ ಈಗ 4 ವರ್ಷದ ನಂತರ ಈ ಜಾತ್ರೆ ಮಾಡ್ತಾ ಇದ್ದೀವಿ. ಇಡೀ ಹೋಬಳಿಯಲ್ಲೇ ಈ ನಮ್ಮ ಅಂದೇನಹಳ್ಳಿ ಗ್ರಾಮದ ಒಂದು ಕಾಶಿ ವಿಶ್ವನಾಥ ರಥೋತ್ಸವ ಇಡೀ ಹೋಬಳಿಗೆ ಒಂದು ಹೆಸರುವಾಸಿಯಾಗಿರ್ತಂಥ ಜಾತ್ರೆ ಇದು. ಸೊ ಈ ಜಾತ್ರೆಗೆ ಸುಮಾರು ಒಂದು 40ರಿಂದ 50 ಪಲ್ಲಕ್ಕಿ ಆಗುತ್ತೆ. ಮತ್ತು ವೀರಭದ್ರ ಸ್ವಾಮಿ ಅಗ್ನಿಕುಂಡ
ತುಂಬ ಭಾಳ ಅದ್ಧೂರಿಯಾಗಿ ನೆರವೇರಿಸ್ತೀವಿ. ಸೊ ಜನನೂ ತುಂಬ ಚೆನ್ನಾಗಿ ಸೇರ್ತಾ ಇದ್ದಾರೆ. ತುಂಬ ಅದ್ಧೂರಿಯಾಗಿ ಸುಮಾರು ಒಂದು 2,000-3 ಸಾವಿರ ಜನ ಈ ಜಾತ್ರೆಗೆ ಸೇರ್ತಾರೆ. ತುಂಬ ಅದ್ಧೂರಿಯಾಗಿ 3 ದಿವಸದ ಜಾತ್ರೆ ಇದು. 1 ದಿವಸ ರಥೋತ್ಸವ ನಾಟಕ, ಆಮೇಲೆ 2ನೇ ದಿವಸ ಪಲ್ಲಕ್ಕಿ ಗೆರಿಗೆ, ಈ ಥರ ಡಿಫ್ರೆಂಟ್ ಕಾರ್ಯಕ್ರಮಗಳನ್ನು 3 ದಿವಸ ಹಮ್ಮಿಕೊಂಡಿರುತ್ತೇವೆ. ಸೊ ಹಾಗಾಗಿ ಈ ಹೋಬಳಿಗೆ ಒಂದು ಒಳ್ಳೆ ಮಾದರಿ ಜಾತ್ರೆ ಥರ ಮಾಡಿ ಇದನ್ನು ಹಿಂದೂ ಪರಂಪರೆಯಾಗಿ ನೆರವೇರಿಸ್ಕೊಂಡು ನಮ್ಮ ಹಿರಿಯರೆಲ್ಲ ನೆರವೇರಿಸ್ಕೊಂಡು ಬರ್ತಾಯಿದ್ರು. ಈಗ ಅದೇ ಪ್ರಕಾರ ನಮ್ಮ ಹುಡುಗರು ನೆಕ್ಸ್ಟ್ ಜನ್ರೇಷನ್ನು ಇದನ್ನ ಹಿಂಗೆ ಮುಂದೆ ನಡ್ಸ್ಕೊಂಡು ಹೋಗ್ತಾರೆ ಅಂತ ತುಂಬ ಜಾತ್ರೆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಜನಗಳಿಗೆ ನಮ್ಮ ಅಂದೇನಹಳ್ಳಿ ಗ್ರಾಮಸ್ಥರ ಪರವಾಗಿ ಶುಭವನ್ನು ಕೋರ್ತೇವೆ. ವಿಶ್ವನಾಥ ಕೃಪಾ ಕಟಾಕ್ಷೆಯಿಂದ ಒಳ್ಳೆ ಮಳೆ ಬೆಳೆ ಆಗಿ ರೈತರಿಗೆ ಒಳ್ಳೆ ಒಂದು ಬೆಳೆ ಬೆಳೆದು ರೈತರು ತುಂಬ ಸಕ್ಸಸ್ ಕಾಣಬೇಕಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಅಂದೇನಹಳ್ಳಿ ಗ್ರಾಮದಲ್ಲಿ ಜಾತಿ ಭೇದ ಮತಗಳನ್ನು ಬಿಟ್ಟು 3 ವರ್ಷಕ್ಕೊಂದ್ಸಲ ಜಾತ್ರೆ ಮಾಡ್ತಾರೆ. ಎಲ್ಲ ಸಮಾನತವಾಗಿ ಎಲ್ಲರೂ ಸೇರ್ಪಡಿಸ್ಕೊಂಡು ಯಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊತಾರೋ ಅದನ್ನ ಅವರು ಮುಂದೆ ನಿಂತು ಭಾಗವಹಿಸ್ಕೊಂಡು, ಈಗ ಈರ್ಭದ್ರ ತಂಡ ಇದೆ, ಅವರು ಅದನ್ನು ಏನು ಮಾಡಬೇಕೋ ಅವರು ಪ್ರಾಮಾಣಿಕ ಅದನ್ನ ನಡೆಸ್ತಾರೆ. ಕಾಶಿ ವಿಶ್ವನಾಥ ಸ್ವಾಮಿ ರಥೋತ್ಸವ ಇದೆ, ಅವರು ವಹಿಸ್ಕೊಂಡಿರೋ ಜವಾಬ್ದಾರಿನ ಅವರು ಪೂರ್ವ ಪ್ರಮಾಣವಾಗಿ ಅವರು ಮಾಡ್ತಾರೆ. ಒಟ್ಟಾಗಿ ಅಂದೇನಹಳ್ಳಿ ಗ್ರಾಮದಲ್ಲಿ ಏನೇ ಕುಂದುಕೊರತೆಗಳಿದ್ರು ಸಾರ್ವಜನಿಕವಾಗಿ ಜಾತ್ರೆ ನಡೆಸೋದಕ್ಕೆ ಎಲ್ಲರೂ ಜೈಕಾರ ಹಾಕಿಬಿಟ್ಟು ಒಗ್ಗಟ್ಟಲ್ಲಿ ಇದುವರೆಗೂ ಯಾವುದೂ ಕುಂದುಕೊರತೆಗಳಿಲ್ದಿರ ಜಾತ್ರೆ ವಿಚಾರಕ್ಕೆ ಬಂದರೆ ಎಲ್ಲವನ್ನೂ ಪಕ್ಕಿಟ್ಟು ನಾವು ಜಾತ್ರೆ ಮಾಡಬೇಕು, ಜಾತ್ರೆಯಲ್ಲಿ ತೊಳಗಿರ್ತಾರೆ, ದುಡ್ಡು ಕಾಸು ಮಕ್ಕ ನೋಡೋದೇ ಇಲ್ಲ. ಯಾವತ್ತೂ ನಾವೇನಪ್ಪ ಈ ಥರ ಪರಿಸ್ಥಿತಿ ಇದ್ದೀವಿ, ಜಾತ್ರೆಯಿಂದ ನಮ್ಗೆ ತೊಂದರೆ ಆಗ್ತಾನೆ ಅನ್ನೋ ಭೇದ ಭಾವನೆ ಇಲ್ಲ. ಈಗ ಅಂದೇನಹಳ್ಳಿಯಲ್ಲಿ ರಥೋತ್ಸವ ನಡೆಯಲಿದೆ. 2 ವರ್ಷ ಕರೋನಾ, ಈಗ ರನ್ನಿಂಗ್ ಜಾತ್ರೆ ಸಂತೋಷವಾಗಿ ನಡೀತಾ ಇದೆ. ಆದರೂ ಒಂದು ಸಂತೋಷ ಏನು ಅಂದರೆ ಈಗ ಬರ್ತಾ ಇರೋ ರಥೋತ್ಸವ ಎಲ್ಲರಿಗೂ ಸಂತೋಷ ಆಗಿದೆ. ಇತಿಹಾಸದಿಂದ ನಡ್ಕೊಂಡು ಬಂದಿರ್ತಕ್ಕಂಥ ರಥ ಇದು. ಇವತ್ತಿನ ದಿನ ಹಳೆ ತೇರಿತ್ತು, ಅದನ್ನು ಜೀರ್ಣೋದ್ಧಾರ ಮಾಡಿ ಇವತ್ತು ಇಷ್ಟೊಂದು ಜನ ಸೇರೋದಕ್ಕೆ ಕಾರಣ ಆಗಿದೆ. ಎಲ್ಲರೂ ಭಕ್ತಾದಿಗಳು ಈ ಊರಲ್ಲಿ ವರ್ಷಕ್ಕೊಂದ್ಸಲ ಪೂಜೆ ಮಾಡ್ತಾರೆ, ರಥೋತ್ಸವ ನಡೀತದೆ. ಹಾಗೂ ಇಲ್ಲಿ ಭಕ್ತಾದಿಗಳು ಎಲ್ಲ ಊರೆಲ್ಲ ಸೇರಿ ಈ ದಿನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ತುಂಬಾ ಸಂತೋಷವಾಗಿದೆ. ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಬ್ರಹ್ಮ ರಥೋತ್ಸವ ಅಂಗವಾಗಿ ಎಲ್ಲರೂ ಭಕ್ತಾದಿಗಳು ಬಂದಿರೋದ್ರಿಂದ ಎಲ್ಲರಿಗೂ ಧನ್ಯವಾದಗಳು. ತುಂಬ ವಿಜೃಂಭಣೆಯಾಗಿ ನಡೀತಾ ಇದೆ ರಥೋತ್ಸವ ಎಲ್ಲ. ಇವತ್ತು ಮತ್ತು ನಾಳೆ ಎಲ್ಲ ತುಂಬ ಪಲ್ಲಕ್ಕಿ ಉತ್ಸವಗಳೆಲ್ಲ ತುಂಬ ಇದೆ. ಎಲ್ಲ ತುಂಬ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ತುಂಬ ನಡೀತಾ ಇದೆ. ಎಲ್ಲರೂ ಬಂದು ಆ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ.